ಭವ್ಯ ಅವ್ರು ಜಾಯ್ನ್ ಆಗಿದ್ದಾರೆ. ಭವ್ಯ ಅವರೇ, ಪ್ರಿಯಾಂಕ್ ಖರ್ಗೆ ಅವರ ಒಂದು ರಿಯಾಕ್ಷನ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಬಿಜೆಪಿಗೆ ಒಂದು ಸಂವಿಧಾನ, ಕಾಂಗ್ರೆಸ್ಗೆ ಒಂದು ಸಂವಿಧಾನ ಬಳಸ್ತಾರೆ ರಾಜ್ಯಪಾಲರು. ಬಿಜೆಪಿ ವಿಚಾರದಲ್ಲಿ ಆಮೆಗತಿ, ಕಾಂಗ್ರೆಸ್ನ ವಿಚಾರದಲ್ಲಿ ಮಿಂಚಿನ ವೇಗ ಅಂತೆಲ್ಲ ಮಾತನಾಡಿದ್ರು. ಬಟ್ ನನ್ನ ಪ್ರಶ್ನೆ, ಈಗ ಪ್ರಿಯಾಂಕ್ ಖರ್ಗೆ ಅವರ ಕುಟುಂಬದ ಮೇಲೆ ಬಂದಿರೋ ಆರೋಪದ ವಿಚಾರದಲ್ಲೇನೆ MB ಪಾಟೀಲ್ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ ಕೇಳಿರೋದು. ಅದನ್ನು ಕೂಡ ಗವರ್ನರ್ ಟೇಬಲ್ ಅಲ್ಲಿ ಇಲ್ಲ. ನಿಮಗೂ ಗೊತ್ತಿದೆ, ಇದು CSC ಕಳಿಸಿದ್ದಾರೆ ರಾಜ್ಯಪಾಲರು. ಅಲ್ಲಿಗೆ ರಾಜ್ಯಪಾಲರ ಟೇಬಲ್ ಮೇಲೆ ಯಾವುದು ಪೆಂಡಿಂಗ್ ಇಲ್ಲಪ್ಪ. ಅದ್ಯಾಕೆ ಹೋಗಿ ಬಂದು ರಾಜ್ಯಪಾಲರು ಬೇರೆ ಪಕ್ಷದೆಲ್ಲ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ, ನಮ್ಮ ಪಕ್ಷದಕ್ಕೆ ಮಾತ್ರ ಆಕ್ಟಿವ್ ಆಗಿ ರಿಯಾಕ್ಟ್ ಮಾಡಿ ಯಾಕೆ ಸುಳ್ಳು ಹೇಳ್ತಿದೆ ಕಾಂಗ್ರೆಸ್ ಪಕ್ಷ? ರಾಜ್ಯದ ಬೇರೆ ಪಕ್ಷದೆಲ್ಲ ಈಗ ಯಾರಿಗೆ ಕಳಿಸಿದ್ದಾರೆ ರೀಕನ್ಸಿಡರೇಷನ್ ಅಂದ್ರೆ ಹೇಳಿದ್ರು ಇಷ್ಟೋ ತನಕ SIT ಗೆ ಹೋಗಿದೆ HD ಕುಮಾರಸ್ವಾಮಿ ಅವರದ್ದು. ಹೋಲ್ ಪಾಯಿಂಟ್ ಇಸ್ ದಟ್ ಮೇಡಮ್, CM ಕೇಸ್ ಅಲ್ಲೇ ಆದ್ರೆ ಯಾವ ಕ್ಲಾರಿಫಿಕೇಶನ್ ಬೇಕಾಗಿರ್ಲಿಲ್ಲ ಅವ್ರಿಗೆ. ಒಬ್ಬ ಬ್ಲಾಕ್ ಮೇಲರ್ ಬಂದು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಒಂದ್ ಕರೆಕ್ಷನ್ ಮಾಡ್ತೀನಿ, ಒಂದ್ ಕರೆಕ್ಷನ್. ಇನ್ನೊಂದು ಸುಳ್ಳು ಹೋಗೋದು ಬೇಡ. ರಾಜ್ಯಪಾಲರ ಅಂಗಳಕ್ಕೆ ದೂರ ಬಂದಾಗ ಅದನ್ನ ಕೂಡ ರಾಜ್ಯಪಾಲರು ಇವಾಗ ಹೆಂಗ್ MB ಪಾಟೀಲ್ ಕಳಿಸಿದ್ರಲ್ಲ ಹಂಗೆ CSC ಕಳಿಸಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳಿಗೆ ಮುಖ್ಯಮಂತ್ರಿಗಳ ವಿಚಾರನೂ ಕಳಿಸಿದ್ದಾರೆ. ದಟ್ ಈಸ್ ದ ಪ್ರೋಸೆಸ್. ಇಲ್ಲೂ ಫಾಲೋ ಆಗಿದೆ. ಆದ್ರೆ ಫೈಲ್ ಮಾಡಿದ್ದು ಯಾರು? ಯಾರು ಫೈಲ್ ಮಾಡಿದ್ದು? ಲೋಕಾಯುಕ್ತನೂ ಒಂದೇ, ಬ್ಲಾಕ್ ಮೇಲರು ಒಂದೇನಾ? ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ ಅವರಿಗೆ. ಒಬ್ರು ಅಬ್ರಹಂ ಅಂತ ಪ್ರೈವೇಟ್ ಸಿಟಿಸನ್, ಯಾರನ್ನ ಸಂತೋಷ್ ಹೆಗ್ಡೆ ಅವರು ಎಕ್ಸ್ ಲೋಕಾಯುಕ್ತ ಚೀಫ್ ಅವರೇ ಬ್ಲಾಕ್ ಮೇಲರ್ ಅಂತ ಕರೀತಾರೆ, ಅವ್ರ ಮೇಲೆ ಜಾಸ್ತಿ ನಂಬಿಕೆ ಇದೆ ರಾಜ್ಯಪಾಲರಿಗೆ ಅಂತ ಆಯ್ತು ಅಲ್ವಾ? ಇದನ್ನ ಒಪ್ಕೋತಿದ್ದಾರೆ ಅವರು. ಬಟ್ ನಂಗೆ ಗೊತ್ತಿಲ್ಲ, ಇದನ್ನ ಮೋಹನ್ ವಿಶ್ವ ಅವ್ರು ಕೌಂಟರ್ ಮಾಡ್ತಾರೆ ಅನ್ಕೊಂಡಿದ್ದೆ. ನಮ್ಮ ಕಾನೂನಲ್ಲಿ ಹೆಂಗಿದೆ ಭವ್ಯ ಅವರೇ, ನಾನು ಯಾರನ್ನು ಹೋಲ್ಸ್ ಮಾತನಾಡ್ತಿಲ್ಲ. 10 ಕಳ್ಳತನ ಮಾಡಿದವನ್ ಯಾರೋ ಒಬ್ಬ ಬಂದ್ಬಿಟ್ಟು ನನ್ನ ಮನೇಲಿ ಕಳ್ಳತನ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ರೆ ಆ ದೂರನ್ನ ಕೂಡ ಸ್ವೀಕಾರ ಮಾಡಬೇಕು. ಅವನಿಗೂ ಕೂಡ ಕಾನೂನಲ್ಲಿ ಹೋರಾಟ ಮಾಡಿ ನ್ಯಾಯ ಪಡ್ಲಿಕ್ಕೆ ಅವಕಾಶ. ಜಸ್ಟ್ ನಾನು ಕಂಪೇರ್ ಮಾಡ್ತಿಲ್ಲ, ಎಕ್ಸಾಂಪಲ್ ಕೊಟ್ಟೆ. ಕಳ್ಳಾನೇ ಅಲ್ದಿರೋ ಲೋಕಾಯುಕ್ತ ಮಾಡಿರೋದನ್ನ ಟೇಬಲ್ ಮೇಲೆ ಇಟ್ಕೊಂಡಿದ್ರಲ್ಲ, ಯಾಕೆ ಕೊಡ್ಲಿಲ್ಲ? ಲೋಕಾಯುಕ್ತ ಪೊಲೀಸ್ ಬಂದ್ ಕೇಳಿದ್ರೆ ಕೊಟ್ಟಿಲ್ವಲ್ಲ ಪರ್ಮಿಷನ್ ರಾಜ್ಯಪಾಲರು, ಯಾಕೆ? ಅವರೆಲ್ಲ isn't it too good to be a coincidence that ಕುಮಾರಸ್ವಾಮಿ ಅವರ ಅಲಯನ್ಸ್ ಪಾರ್ಟ್ನರ್ ನಿರಾನಿ, ಶಶಿಕಲಾ ಜೊಲ್ಲೆ ಅವರದೇ ಎಕ್ಸ್ ಮಿನಿಸ್ಟರು, ಇಂಥವ್ರ ವಿರುದ್ಧ ಮಾತ್ರನೇ ಯಾಕೆ ಯಾವುದೇ ಆಕ್ಷನ್ ತಗೊಳ್ಳಲ್ಲ? ಆಸ್ ಸಿಂಪಲ್ ಆಸ್ ದಟ್ ಅಲ್ವಾ? ನೆನ್ನೆ ನೋಡಿದಿರಿ ನೀವು, ಮೊನ್ನೆ ಪ್ರೊಸೆಷನ್ ತಗೊಂಡೋಗಿ ಗವರ್ನರ್ ರಾಜಭವನಕ್ಕೆ ಹೋಗಿ ಅವರ ಮುಂದೆ 4 ಅಪ್ಲಿಕೇಶನ್ ಉಳ್ಕೊಂಡಿದ್ದೆ, ಅವು ಕ್ಲಿಯರ್ ಮಾಡಿಲ್ಲ ಅಂತ ಹೇಳಿ. ತುಷಾರ್ ಮೆಹ್ತಾ ಕೂಡ ಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು, ಅವ್ರ ಬಂದೆ ಯಾವುದು ಉಳಿದಿಲ್ಲ. ಇದು ಭವ್ಯ ಅವ್ರಿಗೆ ಬೇಕಾದ್ರೆ ನಾನು ಕೊಡ್ತೀನಿ. ಇದು RTI ಇಂದ ತೆಗೆದಿರೋ ಕಾಪಿ, 30ನೇ ತಾರೀಕು. ಇಲ್ಲ, ಇದು ಭವ್ಯ ಅವ್ರಿಗೆ ಕೊಟ್ಬಿಡ್ತೀನಿ. ಆಸ್ ಆಫ್ 30 ಆಗಸ್ಟ್ ಗವರ್ನರ್ ಕಚೇರಿ ಮುಂದೆ ನಿಮ್ಮ ಪಕ್ಷ ಪ್ರೊಸೆಷನ್ ತಗೊಂಡು ಹೋಗಿ ಕೇಳಿದ ಯಾವುದೇ ಪ್ರಕರಣಗಳು ಕೂಡ ಪೆಂಡಿಂಗ್ ಇಲ್ಲ ಮ್ಯಾಮ್. ಇದು ಜಸ್ಟ್ ಫಾರ್ ಯೋರ್ ರೆಫರೆನ್ಸ್. ಶಶಿಕಲಾ ಜೊಲ್ಲೆ ಇದರಲ್ಲಿ ಅವರು ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ, ಉಳಿದದ್ದನ್ನೆಲ್ಲ ರಿಜೆಕ್ಟ್ ಮಾಡಿದ್ದಾರೆ. So that is his prerogative. ಅಂದ್ರೆ ಯಾವುದು ಪೆಂಡಿಂಗ್ ಇಲ್ಲ, ಯಾವುದು ಪೆಂಡಿಂಗ್ ಇಲ್ಲ, ಅದು ಆ ವಿಚಾರ ಕೂಡ ಕಾಂಗ್ರೆಸ್ ಗೊತ್ತಿಲ್ಲ, ಕಾಂಗ್ರೆಸ್ ಲೀಡರ್ಸ್ ಆ ವಿಚಾರ ಕೂಡ ಗೊತ್ತಿಲ್ಲ. ಗೊತ್ತಿಲ್ಲದೆ ಹೋಗ್ಬಿಟ್ಟು ಗವರ್ನರ್ ಹತ್ರ ನೋಡಿ ನೀವು ಎಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದೀರಲ್ಲ, ಗವರ್ನರ್ ಹೇಳಿದ್ರೆ ನನ್ನ ಹತ್ರ ಯಾವುದು ಪೆಂಡಿಂಗ್ ಇಲ್ವಲ್ಲ. ಆಮೇಲೆ ಹೊರಗಡೆ ಬಂದಾಗ ಶಿವಕುಮಾರ್ ಏನ್ ಹೇಳ್ತಾರೆ, ಏನೋ ಹೀಗೆ ಹೇಳ್ತಾರೆ, ಏನೋ ಪೆಂಡಿಂಗ್ ಇಲ್ವಂತೆ, ನಾವು ವಿಚಾರಿಸಬೇಕು. ಅಂದ್ರೆ ನಿಮಗೆ ಇನ್ಫಾರ್ಮೇಶನ್ ಕಂಪ್ಲೀಟ್ ಮಾಡ್ಬಿಡಿ ಭವ್ಯ ಅವರೇ ಅಲ್ವಾ? ನೀವು ಹಿಂದೆ ಮುಂದೆ ವಿಚಾರಿಸದಲ್ಲೇ ಪ್ರೊಸೆಷನ್ ಹೋಗಿ ಆಮೇಲೆ ವಿಚಾರಣೆ ಮಾಡ್ಬೇಕಿತ್ತು, ಹಂಗಾಯ್ತಾ? ಈಗ ಸೀನಿಯರ್ ಜರ್ನಲಿಸ್ಟ್ ಕೂತಿದ್ದಾರೆ, ಅವರು ಏನು ಹೇಳ್ತಿದ್ದಾರೆ, ಆ ಪ್ರೆರೋಗೇಟಿವ್ ಅಥವಾ ಒಂದು ವಿವೇಚನೆಗೆ ಬಿಟ್ಟಿದ್ದು ಅಥವಾ ಅವರ ಡಿಸ್ಕ್ರಿಷನ್ಗೆ ಬಿಟ್ಟಿದ್ದು ಅನ್ನೋದು. ಮೊನ್ನೆ ನೀವು ಕೋರ್ಟಲ್ಲಿ ನೋಡಿದ್ರಿ ಏನಾಯ್ತಂತ. ನಾಗಪ್ರಸನ್ನ, ಜಸ್ಟಿಸ್ ನಾಗಪ್ರಸನ್ನ ಅವ್ರು ಏನ್ ಹೇಳಿದ್ರು? ಏನಾಯ್ತು? CM ಅವರ ಪಾತ್ರ ಏನು ಇದ್ರಲ್ಲಿ ಅಂತ ಒಂದೇ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಏನಂತ? ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂದ್ರು. ಇಲ್ಲ, ಸಾರಿ, ಮಣಿಂದರ್ ಸಿಂಗ್ ಅವರು ಹಾಗೆ ಇವತ್ತು ರಾಘವನ್ ಅವರು ಸುದೀರ್ಘವಾಗಿ ಅದಕ್ಕೆ ಕನೆಕ್ಟ್ ಆಗೋದು. ರಂಗನಾಥ್ ರೆಡ್ಡಿ ಅವರು ಮಣಿಂದರ್ ಸಿಂಗ್ ಅವರು ಇಲ್ಲ, ಜಸ್ಟ್ ನಾನು ಆಡ್ ಮಾಡಿದೆ ಅಷ್ಟೇ ನಿಮ್ಮ ಮಾತಿಗೆ. ಇಲ್ಲಿ ಲಾ ಪ್ರಕಾರ ಹೇಗೆ ಗೊತ್ತಾ, ಈದರ್ ಇಟ್ ಹ್ಯಾಸ್ ಟು ಬಿ ರೆಕಮೆಂಡೆಡ್ ಬೈ ಆರ್ ಡಿಸಿಷನ್ ಟೇಕನ್. ಈ 2 ವಿಷಯ ಆಗಿದ್ರೆ ಮಾತ್ರನೇ ಒಬ್ಬ ಮನುಷ್ಯನ ನೀವು ಏನೋ ತಪ್ಪು ನಡೆದಿದೆ ಅಂತ. CM ಇಂದ ಈ ಒಂದು ಇದು ರೆಕಮೆಂಡ್ ಆಗಿತ್ತಾ ಅಥವಾ ಡಿಸಿಷನ್ ಟೇಕನ್ನ? ಅದನ್ನ ಮಾಡಿರೋದು ಯಾರು? ಆಫೀಸರ್ಗಳು ರೆಕಮೆಂಡ್ ಮಾಡಿದ್ದಾರೆ, BJP ಗವರ್ಮೆಂಟ್ ಡಿಸಿಷನ್ ತಗೊಂಡಿದೆ. ದಿಸ್ ಇಸ್ ದ ಪಾಯಿಂಟ್. ಲಾ ಪ್ರಕಾರ ಈ
ವಿಚಾರ. ಬನ್ನಿ, ನಿಮ್ಗೂ ಅರ್ಥ ಓ, ಆಗುತ್ತೆ. ನೀವು ರಾತ್ರಿ ಯಾವ್ದ್ರ ಓದ್ತಾ ಮೇಲೆ ಇದ್ದೀರಾ? recommended, ಅಲ್ಲ, ಯಾವ್ದ್ರ ಮೇಲೆ Okay. decision ಯಾರು taken ಇಲ್ಲ ಅಂತ ವೀರಣ್ಣ ಅವ್ರೆ ಹೇಳ್ತಾರೆ. ಏನಾಗಿದೆ ಗೊತ್ತಾ, ಒಬ್ಬರನ್ನ ನೀವು ವೀರಣ್ಣ ಅವರೇ prosecute ಮಾಡೋದಕ್ಕೆ ಕುಮಾರಸ್ವಾಮಿ ಅವ್ರದ್ದು ಸಾಧ್ಯ. ಒಂದು ವಿಚಾರ. ಯಾರಲ್ಲೂ CM ಹೆಸರು ಇಲ್ಲ. ಓಕೆ ಓಕೆ ಬಟ್ ಇಲ್ಲ, ನಾನು ಭವ್ಯ ಅವರೇ ನೀವು ಹೇಳ್ತಾ ಇರೋ ವಿಚಾರ ಇದೆಯಲ್ಲ, ಸಿಎಂ ಪಾತ್ರ ಏನು, ಅದಕ್ಕೆ ಉತ್ತರ ಇದೆಲ್ಲವೂ ಕೂಡ ಕೋರ್ಟ್ ನಲ್ಲಿ ಇನ್ನೂ ಹಿಯರಿಂಗ್ ಹಂತದಲ್ಲಿ ಇರೋದ್ರಿಂದ of course. ಅದ್ರ ಬಗ್ಗೆ ಸುದೀರ್ಘವಾಗಿ ನಾವು ಚರ್ಚೆ ಅದನ್ನ ಮಾಡೋದು ಬೇಡ. ನಾನು ವೀರಣ್ಣ ಅವ್ರಿಗೆ ಕೇಳ್ತೀನಿ. ವೀರಣ್ಣ ಅವರೇ, ನಿಮ್ಮ ಕುಮಾರಸ್ವಾಮಿ ಅವ್ರದ್ದು ಒಂದು ಪ್ರಕರಣ ಕಾಂಗ್ರೆಸ್ ಪಾಲಿಗೆ ಎಷ್ಟು ದೊಡ್ಡ ಅಸ್ತ್ರವಾಗಿ ಸಿಕ್ಕಿಬಿಟ್ಟಿದೆ ಅಂದ್ರೆ, ಹೋದಲ್ಲಿ ಬಂದಲ್ಲಿ ಅದೇ ಕೇಳ್ತಾರೆ, ಕುಮಾರಸ್ವಾಮಿ ಅವ್ರದನ್ನ ಲೋಕಾಯುಕ್ತ SIT ತನಿಖೆ ಮಾಡಿ ಚಾರ್ಜ್ ಶೀಟ್ ಕೇಳ್ತಿದ್ಯಪ್ಪ ರಾಜ್ಯಪಾಲರು, ಇಲ್ಲಿ ಮಾತ್ರ ಪ್ಯಾಸಿವ್ ವಾಯ್ಸು. ಅದೇ ಕಾಂಗ್ರೆಸ್ ಬಂದ ತಕ್ಷಣ ಆಕ್ಟಿವ್ ವಾಯ್ಸು. ದೊಡ್ಡ ಅಸ್ತ್ರ ಕುಮಾರಸ್ವಾಮಿ ಅವ್ರ ವಿಚಾರ. ಮೇಡಮ್, 2017ರಲ್ಲಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ 3 ತಿಂಗಳ ಕಾಲಮಿತಿಯಲ್ಲಿ ಒಂದು SIT ರಚನೆ ಮಾಡಿ ತನಿಖೆಯನ್ನ ನಡೆಸಿ 3 ತಿಂಗಳ ಕಾಲಮಿತಿ ಒಳಗಡೆ ವರದಿನ ಸಲ್ಲಿಸಿ ಅಂತ ಸುಪ್ರೀಂ ಕೋರ್ಟ್ ಮತ್ತೆ ಅದು ಇನ್ನೊಂದು ಕೂಡ ಆದೇಶ ಮಾಡಿರುತ್ತೆ. ಇದು ಬೇರೆ ಎಲ್ಲೂ ಕೂಡ ಚರ್ಚೆ ಆಗಬಾರ್ದು, ನಂತರ ಎಲ್ಲೂ ಕೂಡ ಇದು ತೀರ್ಮಾನ ಆಗಬಾರ್ದು, ಸುಪ್ರೀಂ ಕೋರ್ಟ್ಗೆನೆ ಬರಬೇಕು ಅಂತ. ವರದಿ ಯಾಕೆ ರಾಜ್ಯ ಸರ್ಕಾರ ಸಲ್ಲಿಸೋದಕ್ಕಾಗಿಲ್ಲ? ಅದೇ ರೀತಿ ಇತ್ತೀಚೆಗೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಸಹ ಸ್ವಾಗತ ಬಯಸಿದ್ದಾರೆ. ಏನೇ ತನಿಖೆ ಇದ್ರು ನಾನು ಎದುರಿಸೋದಕ್ಕೆ ರೆಡಿ ಇದ್ದೀರಿ ಅಂತನೂ ಕೂಡ ಸ್ವಾಗತ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ತರ ಪಲಾಯನವಾದ ಅಂತೂ ಮಾಡಿಲ್ಲ ಖಂಡಿತ. ಆ ಪ್ರಕರಣದಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಪ್ರಕರಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಕ್ಕೆ ನಯಾ ಪೈಸೆ ಕೂಡ ನಷ್ಟ ಆಗಿಲ್ಲ. 1 ಸ್ಕ್ವೇರ್ ಇಂಚು ಜಾಗ ಕೂಡ ಕೊಟ್ಟಿಲ್ಲ. ಇವರು ಆರೋಪ ಮಾಡ್ತಾ ಇರೋದು 550 ಎಕರೆ ಜಾಗ ಕೊಟ್ಟಿದ್ದಾರೆ ಅಂತ ಹೇಳಿ. ಯಾವುದೇ ಜಾಗನೂ ಕೂಡ ಕೊಟ್ಟಿಲ್ಲ. ಸರ್ಕಾರದ ಬೊಕ್ಕಸಕ್ಕೆ ಕೂಡ ನಷ್ಟ ಆಗಿಲ್ಲ. ಇದು ಹೇಗೆ ನೋಡಿ, ಈ ರಾಜ್ಯ ಸರ್ಕಾರ ಬಂದು 15-16 ತಿಂಗಳು ಆಯ್ತು. ಬಂದಾಗಿಂದ ವೆರಿ ಬಿಗಿನಿಂಗ್ ಇಂದ ನೋಡ್ತಾ ಇದ್ದೀವಿ, ವರ್ಗಾವಣೆ ದಂಧೆ ಶುರುವಾಯ್ತು. ಅದ್ರ ಮೂಲಕ ನೋಡಿ ಕಾಂಟ್ರಾಕ್ಟರ್ಗಳದ್ದು ಕೂಡ ದೂರು ಶುರುವಾಯ್ತು. ಇವತ್ತು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಇನ್ನೂ ಪೇಮೆಂಟ್ ಬಂದಿಲ್ಲ, ಬಾಕಿ ಬರಬೇಕು ಅಂತ ಹೇಳಿ. ಬೆಂಗಳೂರು ರಸ್ತೆ ಗುಂಡಿ ಮುಚ್ಚೋದಕ್ಕೆ ಸನ್ಮಾನ್ಯ ನಗರಾಭಿವೃದ್ಧಿ ಬೆಂಗಳೂರಿನ ಅಭಿವೃದ್ಧಿ ಮಂತ್ರಿ DK ಶಿವಕುಮಾರ್, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಿನ್ನೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 15 ದಿನಗಳ ಒಳಗಡೆ ರಸ್ತೆ ಗುಂಡಿ ಮುಚ್ಚಿ ಅಂತ. ಇದಾಗ್ಲೇ ಹಲವಾರು ಬಾರಿ ಆಗೋಗ್ಬಿಟ್ಟಿದೆ. ಇದುವರೆಗೂ ರಸ್ತೆ ಗುಂಡಿ ಮುಚ್ಚಕ್ ಆಗ್ತಾ ಇಲ್ಲ ಈ ಸರ್ಕಾರಕ್ಕೆ. ಹಗರಣಗಳ ಪಟ್ಟಿ ತೆಗೆಸ್ತಿದ್ದಾರೆ ಸರ್, ಅದಾದ್ಮೇಲೆ ಮಾಡ್ತಾರೆ. ನೋಡಿ, ಸಿದ್ದರಾಮಯ್ಯ 21 ಹಗರಣ ಕಮ್ಮಿನಾ? ನೀವು ಹಾಗೆ ನಿಮ್ಮ ಮೈತ್ರಿ ಪಾರ್ಟ್ನರ್ ಇದ್ದಾಗ 21 ಹಗರಣ ಬುಡಕ್ಕೆ ಬಂದಾಗ ಈಗ 14-15 ತಿಂಗಳಿಂದ ಯಾವುದೇ ಒಂದು ಆರೋಪ ಮಾಡದ ಸರ್ಕಾರ ವಿರೋಧ ಪಕ್ಷಗಳ ಪ್ರತಿಪಕ್ಷಗಳ ಮೇಲೆ ಈಗ ಹಿಂದೆ ನಡೆದದ್ದು, ಅದರಲ್ಲಿ ಏನು ನೈಜತೆ ಇಲ್ಲದೆ ಇರೋ ಕೇಸ್ನು ಕೂಡ ರೀಓಪನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೈಜತೆ ಇಲ್ಲದ ಯಾವುದು ನಿಮ್ ಪ್ರಕಾರ? ನೋಡಿ, ನಾನೀಗ ಅದೇ ಹೇಳಿದೆ, ಶ್ರೀ ಸಾಯಿ ವೆಂಕಟೇಶ್ವರ ಹಾಗಾದ್ರೆ SIT ಲೋಕಾಯುಕ್ತ ಸರ್ಕಾರದ ಬೊಕ್ಕಸಕ್ಕೆ ಮೂಢ ಪ್ರಕರಣದಲ್ಲಿ ಏನು ಇವರು ಅಕ್ರಮವಾಗಿ ಪಾರ್ವತಿ ಸಿದ್ದರಾಮಯ್ಯ ಅವರು ನಿವೇಶನಗಳು ಪಡೆದಿದ್ದಾರೆ. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 5,000 ಕೋಟಿ ನಷ್ಟ ಆಗಿದೆ. 5,000 ನಿವೇಶನಗಳು ರಿಕ್ವೆಸ್ಟ್